ಕಾಳಿ ಏನ್ ಹೇಳ್ತಿದ್ಯಾ? ಇನ್ನೂ ಅರ್ಥ ಆಗ್ಲಿಲ್ವಾ? ಸರಿ ತಡಿ, ನಮ್ ಲೇಡಿ ಬಸ್ ನಿಂಗೆ ಅರ್ಥ ಮಾಡಿಸ್ತಾರೆ. ನಂಜಮ್ಮ, ಅಕ್ಕ ತಾಳಿ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟವಳೆ, ಸ್ವಲ್ಪ ಬುಡ್ಸಿಯೋಳಿ. ಶುರು ಮಾಡ್ಲಾ? ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಸುಬ್ಬಿ, ನೀನು ಎಲೆಕ್ಷನ್ ನಿಂತ್ಕೊಳ್ಳಕ್ ಪ್ರಯತ್ನ ಪಟ್ರೆ ಈ ತಾಳಿ ನೀನ್ ಕುತ್ತಿಗೆಗಿರ್ತದ ಆಟೆಯ. ಆದ್ರೆ ಈ ತಾಳಿ ಕಟ್ಟೋ ಭೂಪ ಯಾರು ಗೊತ್ತಾ? ಪುರ್ಸಿ ಏಳ ಅದೇ ನಮ್ ಊರ್ನಾಗೆ ತಲೆ ಕೆರ್ಕೊಂಡು ಬಟ್ಟೆ ಹರ್ಕೊಂಡು ತಿಕ್ಲತ್ಕೊಂಡು ಓಡಾಡ್ತಿರ್ತಾನಲ್ಲ, ಬಸವ. ಅವನೆಯ. ಅಮ್ಮಣಿ, ನೀನೇನಾದ್ರೂ ಬಾಲ ಬಿಚ್ಚಕ್ ನೋಡ್ದೆ ಅಂತ ಇಡ್ಕೋ. ಆಮ್ಯಾಕ ಆ ಹುಚ್ಚಿನ ಕೈಯಲ್ಲಿ ನಿನ್ ತಾಳಿ ಕಟ್ಸಿ ಲಗ್ನ ಮಾಡಿಸ್ಬಿಡ್ತೀವಿ. ಆಮ್ಯಾಕ ನಿನ್ ಕತೆ ಗೋವಿಂದ. ಆಹಾ, ಎಷ್ಟು ಚೆನ್ನಾಗದಲ್ಲ. ಈಗ ದಿನ ಎಲ್ರಿಗೂ ಹುಚ್ಚಿಡ್ಸಕ್ ಓಡಾಡ್ತಿದ್ಲು, ಇನ್ಮ್ಯಾಕೆ ಗಂಡನ ಹುಚ್ಚು ಬಿಡ್ಸಕ್ ಓಡಾಡ್ಬೇಕು ಇವಳು ಆಟೆಯ. ನೋಡಿ, ನೀವು ತುಂಬಾ ತಪ್ಪು ಮಾಡ್ತಿದ್ದೀರಾ. ನನ್ ಲೈಫ್ ಹಾಳು ಮಾಡೋದಕ್ ನೋಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ನೀನು ಹಿಂಗೆ ಎಗರಾಡ್ತಿದ್ರೆ ನಾವುಗಳು ಸುಮ್ಕೆ ಇರಕ್ಕಿಲ್ಲ. ನಂಜವ, ವಾಗ ಬಸ್ವನ್ ಕರ್ಕೊಬಾ. ಲೇ ಪುರ್ಸಿ, ನೀನು ಹಿಡಿಯೋ ಮಾಡ್ಲಾ? ಏಯ್, ಒಂದ್ ನಿಮಿಷ ಇರಲ್ಲ, ನಾ ಕರ್ಕೊಂಬಂದ್ಬಿಡ್ತೀನಿ. ನಂಜಮ್ಮ, ಬೇಡ ಬೇಡ ಪ್ಲೀಸ್, ತಾಳಿ ವಿಷಯದಲ್ಲಿ ಆಟ ಆಡ್ಬೇಡಿ. ಅವ್ವ, ಎಂತ ಮಾತೆ ತಾಯಿ. ನೋಡ್ದಿಲ್ಲ ಕಾಳಿ, ಇಡ್ದಿರ ಎಲ್ಲಾರ ಬಾಳಲ್ಲೂ ಆಟ ಆಡ್ತಿದ್ಲು, ಈಗ ನಮ್ಮನ್ನೇ ಆಟ ಆಡ್ಬೇಡ ಅಂತ ಹೇಳ್ತಾವಳೆ. ಇದು ನ್ಯಾಯವೇನ್ಲ? ತಾನು ಬುಡಕ್ ಬಂದಾಗ್ಲೇ ಕಾವ್ ಎಷ್ಟಾಯ್ತು ಅಂತ ಗೊತ್ತಾಗದ್ ನಂಜವ. ಪ್ಲೀಸ್ ಬೇಡ. ನೋಡಿ, ನೀವು ಏನ್ ಹೇಳ್ತೀರೋ ಹಾಗೆ ಕೇಳ್ತೀನಿ. ದಯವಿಟ್ಟು ಕೈಲಿ ಮಾತ್ರ ತಾಳಿ ಕಟ್ಸ್ಬೇಡಿ. ಹಾ, ಹಂಗ ಬಾ ದಾರಿಗೆ. ಈಗ ಹೇಳವೆ, ನೇನ್ ವಿರುದ್ಧ ಎಲೆಕ್ಷನ್ ಹಂಗೆ ನಿಲ್ತೀಯ? ಮಾವ ಉತ್ತರ ಕೊಡಕ್ ಏನೋ ಯೋಚನೆ ಮಾಡ್ತಾವಳೆ. ಹೋಗ ಹುಚ್ಚನ್ ಕರ್ಕ ಬರೋಣ. ಬೇಡ ಬೇಡ, ನಾನು ನಿಲ್ಲಲ್ಲ.